ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮು ಎಂಬ ಬಡ ಹುಡುಗ ವಾಸಿಸುತ್ತಿದ್ದನು. ಆತನಿಗೆ ದೊಡ್ಡ ಕನಸುಗಳಿದ್ದರು. ಅವನು ತುಂಬಾ ಬಡವನಾಗಿದ್ದನು. ಪ್ರತಿದಿನ ಕಾಡಿಗೆ ಹೋಗಿ ಮರದ ಕಟೆಗಳನ್ನು ಕತ್ತರಿಸಿ ಮಾರಾಟ ಮಾಡುತ್ತಿದ್ದನು. ಒಂದು ರಾತ್ರಿ ಆಕಾಶದಲ್ಲಿ ಪೂರ್ಣಚಂದ್ರ ಹೊಳೆಯುತ್ತಿತ್ತು. ರಾಮು ಕಾಡಿನಲ್ಲಿ ಕೆಲಸ ಮುಗಿಸಿ ಮನೆಗೆ ಹೋಗಲು ಸಿದ್ಧವಾಗುತ್ತಿದ್ದಾಗ ಹಠಾತ್ ಅವನಿಗೆ ಒಂದು ಮೃದು ಧ್ವನಿ ಕೇಳಿಸಿತು. ರಾಮು ರಾಮು. ಅವನು ಬೆಚ್ಚಿಬಿದ್ದು ಸುತ್ತಲೂ ನೋಡಿದ. ಯಾರೂ ಕಾಣಿಸಲಿಲ್ಲ. ಮತ್ತೆ ಧ್ವನಿ ಕೇಳಿಸಿತು. ಇಲ್ಲಿ ನೋಡು ರಾಮು, ನಾನು ಹಳೆಯ ಆಲದ ಮರ. ರಾಮು ಭಯಪಟ್ಟರೂ ಧೈರ್ಯದಿಂದ ಕೇಳಿದನು. ನೀನು ಯಾರು? ಹೇಗೆ ಮಾತನಾಡುತ್ತೀಯ? ಮರ ಉತ್ತರಿಸಿತು. ನಾನು ಈ ಕಾಡಿನ ರಕ್ಷಕ. ನೀನು ಒಳ್ಳೆಯ ಹೃದಯದ ಹುಡುಗ. ನಿನ್ನ ಸತ್ಯನಿಷ್ಠೆ ನೋಡಿ ನನಗೆ ಸಂತೋಷವಾಗಿದೆ. ನಾನು ನಿನಗೆ ಒಂದು ರಹಸ್ಯ ಹೇಳುತ್ತೇನೆ. ರಾಮು ಆಶ್ಚರ್ಯದಿಂದ ಹೌದಾ, ಏನದು? ರಹಸ್ಯ ಬೇಗ ಹೇಳು ಎಂದು ಹೇಳಿದನು. ಈ ಕಥೆಯ ಮುಂದಿನ ಭಾಗವನ್ನು ನಮ್ಮ ಇನ್ನೊಂದು ವಿಡಿಯೋದಲ್ಲಿ ಮುಂದುವರಿಸಲಾಗುವುದು. ನಮ್ಮ ಇಂಥ ಒಂದು ಒಳ್ಳೆಯ ಕಥೆಗಳಿಗಾಗಿ ನಮ್ಮ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.